ಕ್ರಮ ಮಾಡಿದ್ದೆ. ಎಲ್ಲ ಆಲ್ಮೋಸ್ಟ್ ತಂದೆ ತಾಯಿ. ಈಗ ನಾವು ದುಡ್ಡಿದ್ದವರು, ಹೊರಗಡೆ ಇದ್ದವರು ಸಿನಿಮಾ ನೋಡ್ತೀವಿ, ಎಂಜಾಯ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಏನು ಇಲ್ದೆ ಅಪ್ಪ ಅಮ್ಮನ್ನ ಬೀದಿಲ್ ಬಿಸಾಕಿರೋ ತಂದೆ ತಾಯಿಗಳನ್ನ ನನ್ನ ಆಶ್ರಮದಲ್ಲಿದ್ದಾರೆ. ಅಂಥವ್ರಿಗೆ ನಮ್ಮ ನವೀನ್ ಸರ್ ಈ ಸಿನಿಮಾ ನೋಡ್ಲಿ, ಅವರು ಏನ್ ಪಾಪ ಮಾಡಿದ್ದಾರೆ, ಅವರು ನೋಡ್ಲಿ, ಎಂಜಾಯ್ ಮಾಡ್ಲಿ, ಖುಷಿ ಪಡ್ಲಿ. ಎಲ್ಲರೂ ಎಲ್ಲ ನೋಡ್ತಾರೆ, ಬಟ್ ಇಂಥ ತಂದೆ ತಾಯಿಗಳ ನೋಡ್ಲಿ ಅಂತ ಹೇಳಿ ಅವ್ರು ಇಷ್ಟಪಟ್ಟು ನಮ್ಗೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ಶೋ ಹಾಕಿಸ್ಕೊಟ್ರು. ನಿಜವಾಗ್ಲೂ ಲೈಫ್ ಟೈಮ್ ಫಸ್ಟ್ ಟೈಮ್ ನನ್ನ ಇಂಡಸ್ಟ್ರಿಯಿಂದ ನಾನು ಒಂದು ಹೆಣ್ಮಗಳು ಆಶ್ರಮ ನಡೆಸಿ, ಅದಾದ್ಮೇಲೆ ಇಂಥ ತಂದೆ ತಾಯಿಗಳಿಗೆ ನಾನು ಈ ಸಿನಿಮಾ ನೋಡಿ ಇವತ್ತು ಖುಷಿ ಕೊಡ್ತು ಅವ್ರಿಗೆ. ಯಾಕಂದ್ರೆ 4 ಗೋಡೆ ಮಧ್ಯದಲ್ಲೇ ಇರ್ತಾರೆ ಅವರು, ಪ್ರಪಂಚ ಗೊತ್ತಿಲ್ಲ, ಮಕ್ಕಳು ಬಿಸಾಕಿರ್ತಾರೆ, ಎಲ್ಲರೂ ರೋಡ್ಗೆ ಹಾಕ್ಬಿಟ್ಟಿರ್ತಾರೆ, ಜೀವನನೇ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ, 2 ತುತ್ತು ಊಟ ಮಾಡ್ಕೊಂಡು ಎಲ್ಲೋ ಅಲ್ಲಿ ಮಲಗಿದ್ರು. ಇವತ್ತು ಅವ್ರ ಮುಖದಲ್ಲೆಲ್ಲ ಖುಷಿ ಅನ್ನಿಸ್ತು ನನಗೆ, ಅವ್ರ ಮುಖದಲ್ಲಿ ಖುಷಿ ನೋಡಿದೆ. ಸಾರ್ಥಕವಾಯ್ತು ನವೀನ್ ಸರ್, ನಿಜವಾಗ್ಲು. ಇಲ್ಲ, ನಮ್ಗೂನುವೆ ಅಮ್ಮನ ಮಡಿಲು ಟ್ರಸ್ಟ್ ನಾವು ನಿಮ್ದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಫಾಲೋ ಮಾಡ್ತಾ ಇರ್ತೀವಿ. ನೀವೇನೇ ಅಪ್ಡೇಟ್ಸ್ ಗಳು ಹಾಕಿದ್ರು ನೋಡ್ತಾ ಇರ್ತೀವಿ ನಾವು. ಸೊ ನಾವು ಹಿಂಗೆ ನೋಡ್ತಾ ಅಯ್ಯೋ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವತ್ತು ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯ. ಇವತ್ತು ಬದುಕಿನಲ್ಲಿ ಎಂಟರ್ಟೈನ್ಮೆಂಟೇ ಕಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಹಂಗಾಗಿರೇ ನಾವು 2 ಗಂಟೆಗಳ ಕಾಲ ಜನಗಳಿಗೆ ಮನರಂಜನೆ ಕೊಡಬೇಕು. ಲೋನವಿನ ಮುಖಾಂತರ 2 ಗಂಟೆಗಳ ಕಾಲ ಅವ್ರಿಗೆ ಹೆಂಗ್ ಹೋಯ್ತು ಅನ್ನೋದು ಗೊತ್ತಾಗ್ಬಾರ್ದು ಅನ್ನೋದು. ಆವಾಗ ನಾವು ನಿಮ್ದು ಅಮ್ಮನ ಮಡಿಲು ಪೇಜ್ ನಾವು ಫಾಲೋ ಮಾಡ್ತಾ ಇದ್ವಲ್ಲ, ಹಂಗಾಗಿ ಪಾಪ ಇವರು ನಿಮ್ಮ ಹತ್ರ ಇರೋರು ಎಲ್ಲಾರು ಇದಾರೆ ಅವ್ರಿಗೆ, ಆದ್ರೆ ಯಾರು ಇಲ್ಲ. ಎಲ್ಲಾರು ಇದಾರೆ, ಮಕ್ಳಿದ್ದವ್ರಿಗೆ ತಂದೆ ತಾಯಿ ಇದಾರೆ, ತಂದೆ ತಾಯಿ ಇದ್ದವ್ರಿಗೆ ಎಲ್ಲಾರು ಅಂತವ್ರನ್ನೆಲ್ಲ ಕರ್ಕೊಂಡ್ ಬಂದು ನೀವು ಆಸರೆ ಆಗಿದ್ದೀರಾ. ಅಮ್ಮನ ಮಡಿಲು, ಎಷ್ಟೋ ಜನ ಅಮ್ಮಂದಿರಿಗೆ ನೀವು ಮಡಿಲಾಗಿದ್ದೀರಾ, ಅವ್ರನ್ನ ನೋಡ್ಕೊಂತ ಇದ್ದೀರಾ. ಸೊ ನಮ್ ಕೈಲಾದದ್ದೇನೋ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಅವ್ರಿಗೊಂದು ನೀವ್ ಹೇಳ್ದಂಗೆ ಒಂದ್ ನಗು, ಅವ್ರ ಮುಖದಲ್ಲಿ ಒಂದು ನಗು ನೋಡೋಣ. ಅವರು ಬರೀ 4 ಗೋಡೆ ಮಧ್ಯದಲ್ಲೇ ಇರ್ತಾರೆ, ನೀವು ಅಲ್ಲ ಆದಷ್ಟು ಅವ್ರನ್ನ ಮನರಂಜಿಸ್ತಾ ಇರ್ತೀರಾ. ಬಟ್ ಆಚೆಗ್ ಬಂದು ಥಿಯೇಟರ್ ಒಳಗೆ ಕೂತ್ಕೊಂಡು ಅವ್ರಿಗೆಲ್ಲ ಎಷ್ಟು ವರ್ಷಗಳಾಗಿತ್ತು ಸಿನಿಮಾ ನೋಡಿ, ಬಟ್ ಅವರೆಲ್ಲ ನಗ್ತಿರೋದ್ ನೋಡ್ತಾ ಇದ್ರೆ ನಮ್ಗೇನೋ ಒಂದ್ ಖುಷಿ ಆಗ್ತಿತ್ತು. ಈ ತರ ನಿಮ್ ತರ ಪ್ರಾಮಾಣಿಕವಾಗಿ ಟ್ರಸ್ಟ್ ಗಳನ್ನ ನಡೆಸ್ತಾ ಇರೋರು ಕರ್ನಾಟಕದಲ್ಲಿ ಮೂಲೆ ಮೂಲೆಗಳಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಾನೇನಪ್ಪ ಅಂತ ಕೇಳ್ಕೊಳ್ಳೋದು ಅಂದ್ರೆ ಎಲ್ರಿಗೂ ಮನರಂಜನೆ ಅನ್ನೋದು ಇಂಪಾರ್ಟೆಂಟು. ಎಲ್ಲಿ ಈ ತರದವ್ರು ಇರ್ತಾರೆ ನಮ್ಮ ಸಿನಿಮಾ ರಂಗದವ್ರಾಗ್ಲಿ ಅಥವಾ ಹೊರಗಡೆ ಆ ಏರಿಯಾದವ್ರಾಗ್ಲಿ, ಅವ್ರು ಗುರ್ತಿಸಿ ಅವ್ರಿಗೆ ಅಲ್ಲಲ್ಲೇ ಒಂದೊಂದು ಸಿನಿಮಾಗಳು ತೋರಿಸಿ ಮತ್ತೊಂದು ಅವ್ರಿಗೇನು ಅವ್ರ ಕೈಲಾದಂತ ಹೆಲ್ಪ್ ಗಳನ್ನ ಮಾಡಿದ್ರೆ ಈ ತರದವ್ರಿಗೆಲ್ಲ ಇನ್ನೂ ತುಂಬಾ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಮ್ಮನ ಮಡಿಲು ಎಲ್ಲರೂ ಬಂದು ಇವತ್ತು ನಮ್ಮ ಸಿನಿಮಾ ನೋಡಿದ್ದು ನಮ್ಗೆ ಇವತ್ತು ನಿಜಕ್ಕೂ ಸಾರ್ಥಕತೆ ಅನ್ನಿಸ್ತಾ ಇದೆ. ಸಿನಿಮಾ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಷ್ಟೇ ಕೋಟಿ ಇರ್ಲಿ, ಒಬ್ಬ ಮನುಷ್ಯನ ಹತ್ರ ದುಡ್ಡಿದ್ದವನಿಗೂ ಒಂದು ನಗು ಅನ್ನೋದು ಬೇಕು. ಆ ನಗು ಅನ್ನೋದಿದ್ರೆ ಇನ್ನೊಂದು 3 ವರ್ಷ ಜಾಸ್ತಿ ಬದುಕ್ತಾರೆ. ಇಷ್ಟು ಜನ ತಂದೆ ತಾಯಿ ಬಂದಿದ್ದಾರೆ, ನಾಳೆ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ನೊಂದು ಕ್ಷಣಕ್ಕೆ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಕ್ಷಣ ಲೋ ನವೀನ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ, ಅದ್ ನನಗೆ ತೃಪ್ತಿ ಇದೆ. ನಾನು ನವೀನ್ ಸರ್ಗೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ, ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ದೇಶಕ ಡೈರೆಕ್ಟರ್ ನಮಸ್ಕಾರ ಎಲ್ಲರಿಗೂ. ಇಲ್ಲೊಬ್ರು ನಮ್ಮ ತಂದೆ ತರ ಕೂತಿದ್ರು, ಅವ್ರೊಂದು ಮಾತಂದ್ರು, ಕಣ್ಣಲ್ಲಿ ನೀರು ಬರ್ತಿದೆ ಇವತ್ತು ಅಂತ. ಅಂದ್ರೆ ತುಂಬಾ ದಿನ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಮುಂಚೆ, ಬಟ್ ಇವತ್ತು ಬಂದಿದ್ದ ಕಣ್ಣು ಆನಂದ ಬಾಷ್ಪ. ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಆ ಕಣ್ಣೀರು ನೋಡಿ ನಾವು ಮಾಡೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಅಂದ್ರೆ ಎಷ್ಟೋ ಕಷ್ಟಪಟ್ಟು ಯಾರು ಇಲ್ದೇನೆ ಇಲ್ಲಿ ಇವ್ರೊಂದು ಆಶ್ರಯದಲ್ಲಿ ಬದುಕ್ತಿರೋರ್ಗೆ ಒಂದು ಮನೋರಂಜನೆ ಅನ್ನೋದು, ಊಟ ತಿಂಡಿ ನಿದ್ದೆ ಎಷ್ಟು ಹಕ್ಕು ಅವ್ರಿಗೆ, ಆ ಮನೋರಂಜನೆ ಅನ್ನೋದು ಅಷ್ಟೇ ಹಕ್ಕು. ಅವ್ರಿಗೂ ಅದೆಲ್ಲ ಸಿಗ್ಬೇಕು. ಇವತ್ತು ಈ ಟ್ರಸ್ಟ್ ಇಂದ ಅವ್ರಿಗೆ ಶಶಿಕಲಾ ಮೇಡಮ್ ವತಿಯಿಂದ ಸಿಕ್ಕಿದೆ. ತುಂಬಾ ನಾನು ಆಭಾರಿಯಾಗಿರ್ತೀನಿ. ಈ ತರ ಕರ್ನಾಟಕದಲ್ಲಿ ಎಷ್ಟು ಜನ ಈ ತರ ಮನೋರಂಜನೆ ಮಿಸ್ ಮಾಡ್ಕೊತಾ ಇದಾರೆ. ಅವ್ರಿಗೆಲ್ಲ ನಿಮ್ ಕೈಲಾದಷ್ಟು ಒಂದು ಟಿಕೆಟ್ ಆದ್ರು ಕೊಟ್ಟು ಒಬ್ರಿಗಾರು ಒಂದು ಒಳ್ಳೊಳ್ಳೆ ಸಿನಿಮಾ, ನಮ್ದೇ ಅಂತಲ್ಲ, ಈ ತರ ಒಂದು ಮನೋರಂಜನೆ ಅವ್ರಿಗೆ ಒಂದು ತಿಂಗ್ಳಿಗೊಂದ್ಸರಿ 2 ತಿಂಗ್ಳಿಗೊಂದ್ಸರಿ ದಯವಿಟ್ಟು ಪ್ರಯತ್ನ ಮಾಡಿ ಅವ್ರನ್ನ ಥಿಯೇಟರ್ ಕರ್ಕೊಂಡ್ ಬರಕ್ಕೆ. ಅವ್ರ ಆಶೀರ್ವಾದ ನಮ್ಮಂತ ಸಿನಿಮಾ ಕಲಾವಿದರ ಮೇಲೆ ಯಾವತ್ತಿಗೂ ಇರುತ್ತೆ. ಥ್ಯಾಂಕ್ ಯು. ನಿಜವಾಗ್ಲು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅನ್ಸುತ್ತೆ ಮೇಡಮ್ ಇಂಥ ತಂದೆ ತಾಯಿಗಳನ್ನ? ಇಲ್ಲ, ಬಹಳ ಖುಷಿ ಆಗುತ್ತೆ. ಅಂದ್ರೆ ಹೇಳ್ದಂಗೆ ಎಲ್ಲಾರ್ಗು ಮನೋರಂಜನೆ ಅನ್ನೋದು ಬೇಕೇ ಬೇಕು ಜೀವನದಲ್ಲಿ. ಈಗ ಕಷ್ಟ ಸುಖ ಅದೆಲ್ಲ ಸಹಜ. ಆ ಕಷ್ಟ ಅನ್ನೋದು ಕಟ್ಟಿಟ್ ಬುತ್ತಿ, ಅದ್ರ ಮಧ್ಯೆ ಈ ಮನೋರಂಜನೆ ಏನಿದೆಯೋ ಇದೇ ಮನುಷ್ಯನ ನೋವುಗಳನ್ನೆಲ್ಲ ಮರ್ಸೋದು. ಸೊ ಈ ತರ ಸಿನಿಮಾಗಳನ್ನ ನೀವೆಲ್ಲರೂ ಎಂಕರೇಜ್ ಮಾಡಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಜ, ನಾನು ನನ್ನ ಕಣ್ಣೆಲ್ಲ ನೀರು ತುಂಬ್ಕೋತು. ತುಂಬಾ ಖುಷಿ ಆಗ್ತಿದೆ ಎಲ್ಲಾರನ್ನು ನೋಡಿ.
ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು. ಅಂಡ್ ಇವರೆಲ್ಲರ ಇವರೆಲ್ಲರಿಗೂ ಪರಿಸ್ಥಿತಿಯಲ್ಲಿ ನೀವೇ ಅವ್ರಿಗೆ ಮಗಳು ಮಗ ಆ ತರ ದಿನ ಇವತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನೇ ಭಾಗ್ಯವಂತೆ. ನಾವೆಲ್ಲರೂ ಭಾಗ್ಯವಂತರು. ನಮ್ಮ ಟೀಮ್ಗೆ ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.